ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 2024ರಲ್ಲಿ ಆಗಿರ್ತಕ್ಕಂಥ VAO ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ 35 ಅಂಕ ಇತ್ತು. ಆ 35 ಅಂಕದಲ್ಲಿ ಪದಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವುದನ್ನು ನೋಡೋಣ. ಇದರಿಂದ ನಿಮಗೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತದೆ, ಪದಗಳ ಮೇಲೆ ಪ್ರಶ್ನೆಗಳು ಹೇಗೆ ಬರುತ್ತವೆ ಅನ್ನುವುದು ಗೊತ್ತಾಗುತ್ತದೆ. ಜೊತೆಗೆ ನಾವು ಯಾಕೆ ಓದಬೇಕು ಪದಗಳನ್ನು ಅನ್ನುವುದು ಸಹ ಗೊತ್ತಾಗುತ್ತದೆ. ಒಂದನೇ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಆಯ್ಕೆಗಳು ಸರಿಯಾಗಿದ್ದಾವೆ ವಿರುದ್ಧ ಪದಗಳು, 1 ತಪ್ಪಾಗಿದೆ. ಆ ತಪ್ಪಾಗಿರ್ತಕ್ಕಂಥದ್ದನ್ನು ನೀವು ಗುರುತಿಸಬೇಕು. ಒಂದನೇ ಆಯ್ಕೆ ಸದ್ಗತಿ. ಸದ್ಗತಿ ಅಂದರೆ ಒಳ್ಳೆಯ ಸ್ಥಿತಿ. ಇದರ ವಿರುದ್ಧ ಪದ ದುರ್ಗತಿ. ಇದು ಸರಿಯಾಗಿದೆ. ಎರಡನೇ ಆಯ್ಕೆ ಊರ್ಧ್ವಲೋಕ. ಊರ್ಧ್ವಲೋಕ ಅಂದರೆ ಮೇಲೋಕ. ಇದರ ವಿರುದ್ಧ ಪದ ಅಧೋಲೋಕ. ಅಧೋಲೋಕ ಅಂದರೆ ಕೆಳಲೋಕ. ಇದು ಕೂಡ ಸರಿಯಾಗಿದೆ. ನಾಲ್ಕನೇ ಆಯ್ಕೆ ಜಂಗಮ. ಜಂಗಮ ಅಂದರೆ ಚಲನೆಯನ್ನು ಹೊಂದಿರತಕ್ಕಂಥದ್ದು, ಚಲನೆಯುಳ್ಳದ್ದು. ಇದರ ವಿರುದ್ಧ ಪದ ಸ್ಥಾವರ. ಸ್ಥಾವರ ಅಂದರೆ ಚಲನೆ ಇಲ್ಲದೇ ಇರತಕ್ಕಂಥದ್ದು, ಅಂದರೆ ಸ್ಥಿರವಾಗಿರ್ತಕ್ಕಂಥದ್ದು. ಇದು ಕೂಡ ಸರಿಯಾಗಿದೆ. ವ್ಯಕ್ತ. ಇದರ ವಿರುದ್ಧ ಪದ ಅವ್ಯಕ್ತ. ಇಲ್ಲಿ ಸಂಯುಕ್ತ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಬೇಹಾರಿ ಪದದ ತತ್ಸಮ ರೂಪ ಕೇಳಿದರೆ ಅವರು ತತ್ಸಮ. ಮುಂದಿನ ವಿಡಿಯೋದಲ್ಲಿ ನಾನು ತತ್ಸಮ ಪದಗಳ ಮೇಲೆ ವಿಡಿಯೋವನ್ನು ಮಾಡುತ್ತೇನೆ. ಒಂದನೇ ಆಯ್ಕೆ ಬ್ಯಾಹಾರಿ, 2 ವ್ಯವಹಾರಿ, 3 ಬಹಾರಿ, 4 ವ್ಯಾಪಾರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ವ್ಯಾಪಾರಿ. ಮುಂದಿನ ಪ್ರಶ್ನೆ, ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದದ್ದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ 1 ಆಯ್ಕೆ ತಪ್ಪಾಗಿದೆ. ಇನ್ನು 3 ಪದಗಳ ಸಮಾನಾರ್ಥಕ ಪದಗಳು ಸರಿಯಾಗಿದ್ದಾವೆ. ಅದನ್ನು ನೀವು ಗುರುತಿಸಬೇಕು. ಒಂದನೇ ಆಯ್ಕೆ ಗಿಳಿ. ಗಿಳಿ ಅಂದರೆ ಕುಕ, ಕೀರ. ಇದು ಸರಿಯಾಗಿದೆ. ಯಾಕೆಂದರೆ ಕುಕ ಅಂದರೆ ಗಿಳಿ, ಕೀರ ಅಂದರೆ ಗಿಳಿ. ಎರಡನೇ ಆಯ್ಕೆ ಕಣ್ಣು. ಕಣ್ಣು ನೇತ್ರ ಅಂದರೆ ಕಣ್ಣು, ನಯನ ಅಂದರೆ ಕಣ್ಣು. ಇದು ಕೂಡ ಸರಿಯಾಗಿದೆ. ಮೂರನೇ ಆಯ್ಕೆ ಪವನ. ಪವನ ಅಂದರೆ ಗಾಳಿ, ವಾಯು. ಇದು ಕೂಡ ಸರಿಯಾಗಿದೆ. ನಾಲ್ಕನೇ ಆಯ್ಕೆ ಕಿರಣ. ಕಿರಣ ಅಂದರೆ ಸೂರ್ಯ, ಚಂದ್ರ ಅಲ್ಲ. ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, ವಂದಿಸಿ ಬರೆಯಿರಿ. ಅರ್ಥಕ್ಕೆ ಅನುಸಾರವಾಗಿ ವಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಎ ಅಡಿ ಅಂತ ಕೊಟ್ಟಿದ್ದಾರೆ. ಅಡಿ ಅಂದರೆ ಪಾದ. ಅಂದರೆ ಎಗೆ 3. ಎಗೆ 3 ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹಾಗಾಗಿ ಇದು ಬರಲ್ಲ. ನೆಕ್ಸ್ಟ್ ಕಿಂಕರ. ಇಂದಿನ ವಿಡಿಯೋದಲ್ಲಿ ಕಿಂಕರ ಅಂದರೆ ಏನು ಅಂತ ಹೇಳಿದ್ದೇನೆ, ಹೋಗಿ ನೋಡಿ ನೀವು. ಕಿಂಕರ ಅಂದರೆ ಸೇವಕ. ಬಿಗೆ 4ನೇ ಆಯ್ಕೆಯಲ್ಲಿದೆ. ಬಿಗೆ 4 ಇಲ್ಲಿದೆ, ಬಿಗೆ 4 ಇಲ್ಲಿದೆ. ಅಂದರೆ ಇದು ಬರಲ್ಲ. ಬಿಗೆ 2 ಇದೆ. ಅಂದರೆ ನಮಗೆ ಉತ್ತರ 1 ಆಗಬೇಕು, ಇಲ್ಲ 4 ಆಗಬೇಕು. ನೋಡೋಣ. ನೆಕ್ಸ್ಟ್ ಸಿ ಧನುಜ. ಧನುಜ ಅಂದರೆ ರಾಕ್ಷಸ. ಸಿಗೆ 2 ಎಲ್ಲಿದೆ? ಸಿಗೆ 2 ಇಲ್ಲಿದೆ, ಸಿಗೆ ಇಲ್ಲಿಲ್ಲ. ಹಾಗಾಗಿ ಇದು ಕೂಡ ಆಗಲ್ಲ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಅಡಿ ಅಂದರೆ ಪಾದ, ಕಿಂಕರ ಅಂದರೆ ಸೇವಕ, ಧನುಜ ಅಂದರೆ ರಾಕ್ಷಸ, ರಿಪು ಅಂದರೆ ಶತ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು ಅಂತ ಒಂದು ವಾಕ್ಯನ ಕೊಟ್ಟಿದ್ದಾರೆ. ಈ ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವದ ವಿರುದ್ಧ ಪದವಾಗಿದೆ? ಅಂದರೆ ಅನುಭವ, ಇದ್ರ ವಿರುದ್ಧ ಪದ ಏನು ಅಂತ ಕೇಳಿದ್ದಾರೆ ಅವರು. ಡೈರೆಕ್ಟಾಗಿ ಅನುಭವದ ವಿರುದ್ಧ ಪದ ಅನ್ನೋದು ಏನನ್ನ ಕೇಳೋ ಬದಲು ಒಂದು ವಾಕ್ಯವನ್ನು ಕೊಟ್ಟು ಕೇಳಿದ್ದಾರೆ ಅವರು. ನೋಡಿ, ಸ್ವಾನುಭವ ಇದು ಆಗಲ್ಲ, ಪರಾನುಭವ ಇದು ಕೂಡ ಆಗಲ್ಲ, ಭವ ಅಂದರೆ ಹುಟ್ಟು ಇದು ಕೂಡ ಆಗಲ್ಲ. ಹಾಗಾಗಿ ಅನುಭವ ಇದ್ರ ವಿರುದ್ಧ ಪದ ಅನನುಭವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಇಲ್ಲಿ ನುಡಿಗಟ್ಟುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ನುಡಿಗಟ್ಟುಗಳ ಮೇಲೆ ಮುಂದಿನ ವಿಡಿಯೋದಲ್ಲಿ ಮಾಡುತ್ತೇನೆ. ಎಡವಿದ ಕಡ್ಡಿ ಎತ್ತದವ ಅಂದರೆ ಏನು
ಅಂದರೆ ಎಡವಿದ ಕಡ್ಡಿ ಎತ್ತದವ ಅಂದರೆ ಸೋಮಾರಿ. ಹೇಗೆ 3, ಹೇಗೆ 3 ಇಲ್ಲಿದೆ, ಹೇಗೆ 3 ಇಲ್ಲಿದೆ. ಇದು ಬರಲ್ಲ, ಯಾಕಂದ್ರೆ ಹೇಗೆ 2 ಇದೆ, ಹೇಗೆ 2 ಅಂದರೆ 2 ಆಯ್ಕೆಗಳು ಓದು ನಮಗೆ. ನೆಕ್ಸ್ಟ್ ಬಿ, ಎಂಜಲಿಗೆ ಕೈಯೊಡ್ಡುವವ ಅಂತ ಇದೆ. ಎಂಜಲಿಗೆ ಕೈಯೊಡ್ಡುವವ ಅಂದರೆ ಜಿಪುಣ. ಬಿಗೆ 1 ಎಲ್ಲಿದೆ, ಬಿಗೆ 1 ಇಲ್ಲಿದೆ, ಬಿಗೆ 1 ಇಲ್ಲಿ ಇದೆ. ನೆಕ್ಸ್ಟ್ ಸಿ, ಎಮ್ಮೆ ತಮ್ಮಣ್ಣ. ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವ. ಸಿಗೆ 4 ಎಲ್ಲಿದೆ, ಸಿಗೆ 4 ಇಲ್ಲಿದೆ, ಇಲ್ಲಿ ಸಿಗೆ 2 ಇದೆ. ಆಗ ಇದು ಕೂಡ ಆಗಲ್ಲ. ಅಂದರೆ ಉತ್ತರ, ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2. ಎಡವಿದ ಕಡ್ಡಿ ಎತ್ತದವ ಅಂದರೆ ಸೋಮಾರಿ. ಎಂಜಲಿಗೆ ಕೈಯೊಡ್ಡುವವ ಅಂದರೆ ಜಿಪುಣ. ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವ. ನೆಕ್ಸ್ಟ್ 7 ಕೆರೆ ನೀರು ಕುಡಿದವ ಅಂದರೆ ಅನುಭವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ಛತಿ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಆಯ್ಕೆ 1 ಬಿರುಕು, 2 ನಿರ್ಜನ, 3 ಸಂಶಯ, 4 ಸಮೂಹ. ಇಲ್ಲಿ ವಿಚ್ಛತಿ ಇದರ ಪದದ ಅರ್ಥ ಬಿರುಕು. ನೋಡಿ, ಈ VAO ಪ್ರಶ್ನೆಯಲ್ಲಿ VAO 2024ರಲ್ಲಿ ಪದಗಳ ಮೇಲೆ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. 35 ಅಂಕಗಳಿಗೆ 7 ಪ್ರಶ್ನೆಗಳು. ಅಂದರೆ ಇವು ನೀವು ಪದಗಳನ್ನ ಸರಿಯಾಗಿ ನೋಡಿಕೊಂಡ್ರೆ ಕನ್ನಡದಲ್ಲಿ ಸರಿಯಾಗಿ ಅಂಕಗಳನ್ನ ಸ್ಕೋರ್ ಮಾಡಿದರೆ ನೀವು ಆಯ್ಕೆ ಪಟ್ಟಿಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಸಾಮಾನ್ಯ ಕನ್ನಡ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತಿನ ಹೆಂಗಾಗಿದೆ ಅಂದರೆ ಸಾಮಾನ್ಯ ಕನ್ನಡವಾಗಿ ಅಸಾಮಾನ್ಯ ಕನ್ನಡ ಆಗಿದೆ. ಅಂದರೆ ಅಷ್ಟು ಡಿಫಿಕಲ್ಟಿ ಬರ್ತಾ ಇದ್ದಾವೆ ಪೇಪರ್ಗಳು. ಹಾಗಾಗಿ ನೀವು ಯಾವುದನ್ನು ಬಿಡಬಾರ್ದು. ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುತ್ತೇನೆ. ನೀವು ಕಮೆಂಟ್ ಮಾಡಿ ಯಾವ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.